ಪೂರ್ಣಿಮಾ ರಾತ್ರಿ ಆ ಭೀಷಣವಾದ ರಣಕ್ಷೇತ್ರವು ಈಗ ಸ್ಥಿರವಾಯಿತು. ಆ ಕುದುರೆಗಳ ದಡಬಡಿ, ಆ ಬಂದೂಕುಗಳ ಕಡಕಡಿ, ಆ ಫಿರಂಗಿಗಳ ಢಮ್, ಸರ್ವವ್ಯಾಪಿಯಾದ ಧೂಮ, ಇದು ಯಾವುದೂ ಇಲ್ಲ. ಯಾರೂ ಹುರ್ರೇ ಹೇಳುವವರಿಲ್ಲ, ಯಾರೂ ಹರಿಧ್ವನಿಯನ್ನು ಮಾಡಲಿಲ್ಲ. ಶಬ್ದ ಮಾಡುತ್ತಲಿದ್ದುದು ಬರೀ ನಾಯಿ. ಇದರ ಮೇಲೆಲ್ಲ ಆಹತರಾದ ಜನರ ಕ್ಷಣಿಕವಾದ ಆರ್ತನಾದ. ಕೆಲವರು ಚಿನ್ನಹಸ್ತರು, ಕೆಲವರು ಭಗ್ನ ಮಸ್ತಕರು, ಕೆಲವರಿಗೆ ಕಾಲು ಒಡೆದು ಹೋಗಿದೆ, ಕೆಲವರಿಗೆ ಎದೆಯು ಕಂಡಿಬಿದ್ದು ಹೋಗಿದೆ, ಕೆಲವರು ಕುದುರೆಗಳ ಕೆಳಗೆ ಬಿದ್ದಿದ್ದಾರೆ, ಕೆಲವರು ಅಮ್ಮ ಎನ್ನುತ್ತಾರೆ, ಕೆಲವರು ತಂದೆಯನ್ನು ಅಪ್ಪ ಎಂದು ಕೂಗುತ್ತಾರೆ, ಕೆಲವರು ನೀರು ಕೇಳುತ್ತಾರೆ. ಕೆಲವರ ಆಶೆ ಮರಣ. ಬಂಗಾಳಿಗಳು, ಮುಸಲ್ಮಾನರು, ಇಂಗ್ಲಿಷರು, ಹಿಂದೂಸ್ಥಾನದವರು ಎಲ್ಲರೂ ಏಕತ್ರ ಜಡಜಡಿತವಾಗಿ ಮೃತರಾಗಿದ್ದಾರೆ. ಮನುಷ್ಯರು, ಕುದುರೆಗಳೂ ಸಹ ಮಿಷಾಮಿಷಿಯಾಗಿ ಒದ್ದಾಡುತ್ತಾರೆ. ಆ ಮಾಘ ಮಾಸದ ಪೂರ್ಣಿಮಾ ರಾತ್ರಿಯಲ್ಲಿ, ಆ ದಾರುಣವಾದ ಶೀತದಲ್ಲಿ ಹೊಳೆಯುತ್ತಿರುವ ಬೆಳದಿಂಗಳಲ್ಲಿ ರಣಭೂಮಿಯು ಅತಿ ಭಯಂಕರವಾಗಿ ಕಾಣುತ್ತಲಿದ್ದಿತು. ಅಲ್ಲಿಗೆ ಹೋಗುವುದಕ್ಕೆ ಯಾರಿಗೂ ಧೈರ್ಯವಿಲ್ಲ, ಯಾರೂ ಧೈರ್ಯ ಮಾಡಿ ಹೋಗಲಿಲ್ಲ. ಆದರೆ ಅರ್ಧರಾತ್ರಿಯಲ್ಲಿ ಒಬ್ಬ ರಮಣಿಯು ಆ ಅಗಮ್ಯವಾದ ರಣಕ್ಷೇತ್ರದಲ್ಲಿ ತಿರುಗಾಡುತ್ತಲಿದ್ದಳು. ಒಂದು ಮಶಾಲನ್ನು ಹಚ್ಚಿಕೊಂಡು ಆ ಬೆಳಕಿನಲ್ಲಿ ಏನೋ ಹುಡುಕುತ್ತಲಿದ್ದಳು. ಪ್ರತಿ ಒಂದು ಶವದ ಮುಖಕ್ಕೂ ಮಶಾಲಿನ ಬೆಳಕನ್ನು ಬಿಟ್ಟು ಹಿಡಿದು ನೋಡಿಬಿಟ್ಟು ಬೇರೆ ಮತ್ತೊಂದು ಶವದ ಬಳಿಗೆ ಮಶಾಲನ್ನು ತೆಗೆದುಕೊಂಡು ಹೋಗುತ್ತಲಿದ್ದಳು. ಶವವು ಕುದುರೆ ಕೆಳಗೆ ಸಿಕ್ಕಿಬಿದ್ದಿದ್ದರೆ ಯುವತಿಯು ಮಶಾಲನ್ನು ನೆಲದ ಮೇಲೆ ಇಟ್ಟು ಕುದುರೆಯನ್ನು ಎರಡೂ ಕೈಗಳಿಂದಲೂ ತಳ್ಳಿ ಶವವನ್ನು ತೆಗೆದು ಮಶಾಲಿನ ಬೆಳಕಿನಿಂದ ನೋಡಿ, ಅದಲ್ಲದಿದ್ದರೆ ಅದನ್ನು ಬಿಟ್ಟು ಹೊರಟು ಹೋಗುವಳು. ಈ ರೀತಿಯಾಗಿ ಹುಡುಕುತ್ತಾ ಆ ರಣಕ್ಷೇತ್ರವನ್ನೆಲ್ಲ ತಿರುಗಿದಳು. ಹುಡುಕುತ್ತಲಿದ್ದುದು ಎಲ್ಲಿಯೂ ಸಿಕ್ಕಲಿಲ್ಲ. ಆ ಮಶಾಲನ್ನು ಬಿಸಾಡಿ ಆ ಶವರಾಶಿ ಪೂರ್ಣವಾದ ರಕ್ತಮಯವಾದ ಭೂಮಿಯ ಮೇಲೆ ಬಿದ್ದು ಅಳುತ್ತಾ ಹೊರಳಾಡುತ್ತಲಿದ್ದಳು. ಅವಳು ಶಾಂತಿ, ಜೀವಾನಂದನ ದೇಹವನ್ನು ಹುಡುಕುತ್ತಲಿದ್ದಳು. ಶಾಂತಿಯು ಅಳುತ್ತಾ ಹೊರಳಾಡುತ್ತಿದ್ದ ಸಮಯದಲ್ಲಿ ಅವಳು ಅತಿ ಮಧುರವಾದ ಸಕರುಣವಾದ ಧ್ವನಿಯಲ್ಲಿ, ಅಳುವವರು ಯಾರು, ಹೇಳಮ್ಮ, ಅಳಬೇಡವೆಂದು ಹೇಳಿದ್ದನ್ನು ಕೇಳಿದಳು. ಶಾಂತಿಯು ನೋಡಲಾಗಿ ಎದುರಿಗೆ ಆ ಜ್ಯೋತ್ಸ್ನ್ಯ ಲೋಕದಲ್ಲಿ ಹಿಂದೆ ನೋಡಿದ ಜಟಾಜೂಟಧಾರಿಯಾದ ಏಕಾಕಾರವಾದ ಮಹಾಪುರುಷನು ನಿಂತಿದ್ದನು. ಶಾಂತಿಯು ಎದ್ದು ನಿಂತಳು. ಆಗ ಬಂದಿದ್ದ ಆ ಆಗಂತುಕನು, ಅಳಬೇಡವಮ್ಮ, ಜೀವಾನಂದನ ದೇಹವನ್ನು ನಾನು ಹುಡುಕಿಕೊಡುವೆನು, ನನ್ನ ಜೊತೆಯಲ್ಲಿ ಬಾ ಎಂದನು. ಆಗವನು ಶಾಂತಿಯನ್ನು ರಣಕ್ಷೇತ್ರದಲ್ಲಿ ಮಧ್ಯಸ್ಥಳಕ್ಕೆ ಕರೆದುಕೊಂಡು ಹೋದನು. ಅಲ್ಲಿ ಅಸಂಖ್ಯವಾದ ಶವರಾಶಿಯು ಒಂದರ ಮೇಲೊಂದು ಬಿದ್ದಿದ್ದಿತು. ಶಾಂತಿಯ ಕೈಲಿ ಅದನ್ನು ಅಲ್ಲಾಡಿಸುವುದಕ್ಕೂ ಆಗಲಾರದೆ ಹೋಯಿತು. ಆ ಬಲಿಷ್ಠನಾದ ಮಹಾಪುರುಷನು ಅದನ್ನೆಲ್ಲ ತೆಗೆದು ಒಂದು ಶವವನ್ನು ಹೊರಕ್ಕೆ ತೆಗೆದನು. ಅದನ್ನು ನೋಡಿ ಶಾಂತಿಯು ಅದು ಜೀವಾನಂದನ ದೇಹವೆಂದು ಗುರುತಿಸಿದಳು. ಸರ್ವಾಂಗವು ಕ್ಷತವಿಕ್ಷತವಾಗಿ ರಕ್ತಮಯವಾಗಿತ್ತು. ಶಾಂತಿಯು ನೋಡಿ ಸಾಮಾನ್ಯಳಾದ ಹೆಂಗಸಿನ ಹಾಗೆ ಅಳಲಾರಂಭಿಸಿದಳು. ಆ ಮಹಾಪುರುಷನು ಪುನಃ, ಅಳಬೇಡವಮ್ಮ, ಜೀವಾನಂದನು ಸತ್ತಿಲ್ಲ, ಸ್ಥಿರಳಾಗಿ ಅವನ ದೇಹವನ್ನು ಪರೀಕ್ಷೆ ಮಾಡಿ ನೋಡು, ಮೊದಲು ನಾಡಿಯನ್ನು ಹಿಡಿದು ನೋಡು ಎಂದನು. ಶಾಂತಿಯು ಶವದ ನಾಡಿಯನ್ನು ಹಿಡಿದು ನೋಡಿದಳು. ಸ್ವಲ್ಪವೂ ಗತಿ ಇರಲಿಲ್ಲ. ಆ ಪುರುಷನ ಎದೆಯ ಮೇಲೆ ಕೈಯಿಟ್ಟು ನೋಡೆಂದನು. ಶಾಂತಿಯು ಹೃದಯವಿರುವ ಕಡೆಯಲ್ಲಿ ಎದೆಯ ಮೇಲೆ ಕೈಯಿಟ್ಟು ನೋಡಿದಳು. ಅಲ್ಲಿಯೂ ಏನೂ ಗತಿ ಇರಲಿಲ್ಲ. ಎಲ್ಲ ತಣ್ಣಗಾಗಿ ಹೋಗಿದ್ದಿತು. ಅವನು ಪುನಃ ಮೂಗಿನ ಹತ್ತಿರ ಕೈಯಿಟ್ಟು ನೋಡು, ಶ್ವಾಸವಾಡುತ್ತದೆಯೇ ನೋಡೆಂದನು. ಶಾಂತಿಯು ನೋಡಲಾಗಿ ಏನೇನೂ ಇರಲಿಲ್ಲ. ಆ ಪುರುಷನು ಪುನಃ ಬಾಯಿಯಲ್ಲಿ ಬೆರಳಿಟ್ಟು ಏನಾದರೂ ಉಷ್ಣವಿದೆಯೇ ನೋಡೆಂದು ಹೇಳಿದ ಪ್ರಕಾರ ಬಾಯಿಯಲ್ಲಿ ಬೆರಳಿಟ್ಟು ನೋಡಿದಳು. ಏನೂ ಗೊತ್ತಾಗಲಿಲ್ಲ. ಆಗವಳು ಆಶಾಮುಗ್ಧಳಾಗಿದ್ದು ಬಿಟ್ಟಳು. ಮಹಾಪುರುಷನು ತನ್ನ ಎಡಗೈಯಿಂದ ಜೀವಾನಂದನ ದೇಹವನ್ನು ಸ್ಪರ್ಶ ಮಾಡಿ, ನೀನು ಭಯದಿಂದ ಹತಾಶಳಾಗಿದ್ದೆಯಾದ ಕಾರಣ ಏನೂ ಗೊತ್ತಾಗದೆ ಹೋಯಿತು.
ಶರೀರದಲ್ಲಿ ಇನ್ನೂ ಉಷ್ಣವಿರುವ ಹಾಗೆ ಕಾಣಿಸುತ್ತದೆ. ಪುನಃ ನೋಡು ಎಂದನು. ಶಾಂತಿಯು ಪುನಃ ನಾಡಿಯನ್ನು ಹಿಡಿದು ನೋಡಿದಳು. ಸ್ವಲ್ಪ ನಾಡಿಗೆ ಗತಿಯಿತ್ತು. ವಿಸ್ಮಿತಳಾಗಿ ಎದೆಯ ಮೇಲೆ ಕೈಯಿಟ್ಟು ನೋಡಿದಳು. ಡಬ ಡಬ ಹೊಡೆದುಕೊಳ್ಳುತ್ತಲಿದ್ದಿತು. ಮೂಗಿನ ಹತ್ತಿರ ಬೆರಳಿಟ್ಟು ನೋಡಲಾಗಿ ಶ್ವಾಸವಾಡುತ್ತಲಿದ್ದಿತು. ಬಾಯಿಯಲ್ಲಿ ಉಷ್ಣವೂ ಇತ್ತು. ಶಾಂತಿಯು ಆಶ್ಚರ್ಯಪಟ್ಟು, ಪ್ರಾಣವಿತ್ತೋ ಇಲ್ಲ ಹೊಸದಾಗಿ ಬಂತೋ ಎಂದಳು. ಆಗ ಅವನು, ಅದರಿಂದ ಏನಾಯಿತಮ್ಮ? ನೀನು ಅವನನ್ನು ಎತ್ತಿಕೊಂಡು ಪುಷ್ಕರಣಿಯ ಹತ್ತಿರ ತರಬಲ್ಲೆಯ? ನಾನು ವೈದ್ಯನು, ಇನ್ನೂ ಚಿಕಿತ್ಸೆಯನ್ನು ಮಾಡುವೆನೋ ಎಂದನು. ಆಗ ಶಾಂತಿಯು ಅನಾಯಾಸದಿಂದ ಜೀವಾನಂದನನ್ನು ಕಂಕುಳಲ್ಲಿ ಎತ್ತಿಕೊಂಡು ಕೊಳದ ಹತ್ತಿರ ತೆಗೆದುಕೊಂಡು ಹೋದಳು. ವೈದ್ಯನು ಹೇಳಿದ ಪ್ರಕಾರ ರಕ್ತವನ್ನೆಲ್ಲ ತೊಳೆಯುತ್ತಿದ್ದಳು. ವೈದ್ಯನು ಔಷಧವನ್ನು ತರುವುದಕ್ಕೆ ಹೋದನು. ಶಾಂತಿಯು ತೊಳೆದು ಪೂರೈಸುವುದರೊಳಗಾಗಿ ವೈದ್ಯನು ಕಾಡೆಲೆಗಳನ್ನು ಕುಟ್ಟಿ ಅದರ ರಸವನ್ನು ತಂದು ಗಾಯಗಳಿಗೆಲ್ಲ ಹಚ್ಚಿಸಿ ಜೀವಾನಂದನ ಮೈಯನ್ನು ತನ್ನ ಕೈಯಿಂದ ತಡವಿದನು. ಕೂಡಲೇ ಜೀವಾನಂದನು ದೀರ್ಘ ನಿಶ್ವಾಸವನ್ನು ಬಿಟ್ಟು ಎದ್ದು ಕೂತನು. ಶಾಂತಿಯ ಮುಖವನ್ನು ನೋಡಿ, ಯುದ್ಧದಲ್ಲಿ ಯಾರಿಗೆ ಜಯವಾಯಿತು ಎಂದು ಕೇಳಿದನು. ಆಗ ಶಾಂತಿಯು, ನಿನಗೆ ಜಯವಾಯಿತು, ಈ ಮಹಾಪುರುಷನಿಗೆ ನಮಸ್ಕಾರ ಮಾಡೆಂದು ಹೇಳಿದಳು. ಅವರಿಬ್ಬರೂ ತಿರುಗಿ ನೋಡಲಾಗಿ ಯಾರೂ ಇರಲಿಲ್ಲ. ಯಾರಿಗೆ ನಮಸ್ಕಾರವನ್ನು ಮಾಡುವುದು? ಹತ್ತಿರದಲ್ಲಿಯೇ ಜಯಶಾಲಿಗಳಾದ ಸಂತಾನರ ಕೋಲಾಹಲವಾಗುತ್ತಲಿದ್ದಿತು. ಆದರೆ ಶಾಂತಿಯಾಗಲಿ ಜೀವಾನಂದನಾಗಲಿ ಎದ್ದು ಹೋಗಲಿಲ್ಲ. ಆ ಪೂರ್ಣ ಚಂದ್ರ ಕಿರಣಗಳಿಂದ ಉಜ್ವಲವಾದ ಸೋಪಾನದ ಮೇಲೆ ಹತ್ತಿ ಕುಳಿತಿದ್ದರು. ಜೀವಾನಂದನ ಶರೀರವು ಔಷಧದ ಗುಣದಿಂದ ಸ್ವಲ್ಪ ಹೊತ್ತಿನಲ್ಲಿಯೇ ಸ್ವಸ್ಥವಾಗುತ್ತಾ ಬಂತು. ಅವನು, ಶಾಂತಿ, ಚಿಕಿತ್ಸಕನ ಔಷಧವು ಆಶ್ಚರ್ಯವಾದುದು. ನನ್ನ ಶರೀರದಲ್ಲಿ ಇನ್ನೇನು ವೇದನೆ ಅಥವಾ ಗ್ಲಾನಿ ಯಾವುದೂ ಇಲ್ಲ. ಈಗ ಎಲ್ಲಿಗೆ ಹೋಗಬೇಕೋ ನಡೆ, ಇಲ್ಲಿ ಸಂತಾನರ ಜಯಸೂಚಕವಾದ ಉತ್ಸವವು ನಡೆಯುತ್ತಲಿದೆ ಎಂದನು. ಆಗ ಶಾಂತಿಯು, ಇನ್ನು ಅಲ್ಲಿಗೆ ಬೇಡ. ಮಹಾತಾಯಿಯ ಕಾರ್ಯವು ಉದ್ಧಾರವಾಯಿತು. ಈ ದೇಶವು ಸಂತಾನರದಾಯಿತು. ನಮಗೆ ರಾಜ್ಯದಲ್ಲಿ ಭಾಗವು ಬೇಡ. ಇನ್ನೇನು ಮಾಡಬೇಕು ಎಂದು ಕೇಳಿದಳು. ಆಗ ಜೀವಾನಂದ, ಯಾವುದನ್ನು ಜಯಿಸಿದೆವೋ ಅದನ್ನು ಬಾಹುಬಲದಿಂದ ಕಾಪಾಡಿಕೊಳ್ಳಬೇಡವೇ? ಕಾಪಾಡಿಟ್ಟುಕೊಳ್ಳುವುದಕ್ಕೆ ಮಹೇಂದ್ರನು ಇದ್ದಾನೆ. ಸತ್ಯಾನಂದನೇ ಸ್ವಯಂ ಇದ್ದಾನೆ. ನೀನು ಪ್ರಾಯಶ್ಚಿತ್ತ ಮಾಡಿಕೊಂಡು ಸಂತಾನ ಧರ್ಮಕ್ಕೋಸ್ಕರ ದೇಹವನ್ನು ತ್ಯಾಗ ಮಾಡಿದ್ದೆ. ಈಗ ಪುನಃ ಪ್ರಾಪ್ತವಾದ ದೇಹದಲ್ಲಿ ಸಂತಾನರಿಗೆ ಏನೂ ಅಧಿಕಾರವಿಲ್ಲ. ನಾವು ಸಂತಾನರ ಪಕ್ಷಕ್ಕೆ ಸತ್ತವರಾಗಿದ್ದೇವೆ. ಈಗ ಸಂತಾನರು ನಮ್ಮನ್ನು ನೋಡಿದರೆ, ಜೀವಾನಂದನು ಯುದ್ಧ ಸಮಯದಲ್ಲಿ ಪ್ರಾಯಶ್ಚಿತ್ತದ ಭಯಕ್ಕಾಗಿ ಔತಿಟ್ಟುಕೊಂಡಿದ್ದು ಜಯವಾದದ್ದನ್ನು ನೋಡಿ ರಾಜ್ಯದಲ್ಲಿ ಭಾಗಕ್ಕೆ ಬಂದಿದ್ದಾನೆ ಎಂದು ಹೇಳುವರು. ಅದು ಹೇಗೆ ಶಾಂತಿ? ಜನರ ಅಪವಾದದ ಭಯಕ್ಕೆ ನಾವು ಮಾಡುವ ಕೆಲಸವನ್ನು ಬಿಡುವುದೇ? ನಮ್ಮ ಕೆಲಸ ಮಾತೃಸೇವೆ. ಯಾರು ಏನು ಹೇಳಿದರೂ ನಾನು ಮಾತೃಸೇವೆಯನ್ನು ಮಾಡುವೆನು. ಅದಕ್ಕೆ ನಿನಗೆ ಪುನಃ ಅಧಿಕಾರವಿಲ್ಲ ಜೀವಾನಂದ. ಏಕೆಂದರೆ ನೀನು ಮಾತೃಸೇವೆಗೋಸ್ಕರ ದೇಹವನ್ನು ಪರಿತ್ಯಾಗ ಮಾಡಿದೆ. ಪುನಃ ಮಾತೃಸೇವೆ ಮಾಡಬೇಕಾದರೆ ನಿನ್ನ ಪ್ರಾಯಶ್ಚಿತ್ತವೇನಾಯಿತು? ಮಾತೃಸೇವೆಯಲ್ಲಿ ವಂಚಿತನಾಗುವುದೇ ಈ ಪ್ರಾಯಶ್ಚಿತ್ತದ ಮುಖ್ಯಾಂಶವಾಗಿರುತ್ತೆ. ಇಲ್ಲದಿದ್ದರೆ ಕೇವಲ ಈ ತುಚ್ಛವಾದ ಪ್ರಾಣವನ್ನು ಪರಿತ್ಯಾಗ ಮಾಡುವುದು ಬಹಳ ದೊಡ್ಡ ಕೆಲಸವಾಯಿತೆ. ಹೌದು ಶಾಂತಿ, ನೀನೇ ಸಾರವನ್ನು ತಿಳಿದವಳು. ನಾನು ಈ ಪ್ರಾಯಶ್ಚಿತ್ತವನ್ನು ಅಸಂಪೂರ್ಣ ಮಾಡುವುದಿಲ್ಲ. ನನ್ನ ಸುಖವು ಸಂತಾನ ಧರ್ಮದಲ್ಲಿ. ಆ ಸುಖದಲ್ಲಿ ವಂಚಿತನಾಗುವೆನು. ಆದರೆ ಹೋಗುವುದೆಲ್ಲಿಗೆ? ಮಾತೃಸೇವೆಯನ್ನು ಬಿಟ್ಟು ಮನೆಗೆ ಹೋಗಿ ಸುಖ ಭೋಗವನ್ನು ಮಾಡುವುದು ಆಗಲಾರದು. ಛೀ, ನಾನೇನು ಹಾಗೆ ಹೇಳುತ್ತಿಲ್ಲ. ನಾವು ಇನ್ನು ಗ್ರಹಿಗಳಲ್ಲ. ಹೀಗೆಯೇ ಇಬ್ಬರು ಸನ್ಯಾಸಿಗಳಾಗಿರೋಣ. ಚಿರ ಬ್ರಹ್ಮಚರ್ಯವನ್ನು ಕಾಪಾಡೋಣ. ನಡೆ, ದೇಶದಲ್ಲಿ ತೀರ್ಥಯಾತ್ರೆಯನ್ನು ಮಾಡಿಕೊಂಡಿರೋಣ. ಆಮೇಲೆ ಹಿಮಾಲಯದಲ್ಲಿ ಕುಟೀರವನ್ನು ಮಾಡಿಕೊಂಡು ಇಬ್ಬರು ದೇವತಾರಾಧನೆಯನ್ನು ಮಾಡೋಣ.
ಯಾವುದರಿಂದ ಮಹಾತಾಯಿಗೆ ಮಂಗಳ ಉಂಟಾಗುವುದೋ ಆ ವರವನ್ನು ಬೇಡೋಣ. ಆಗ ಅವರಿಬ್ಬರೂ ಎದ್ದು ಒಬ್ಬರ ಕೈ ಒಬ್ಬರು ಹಿಡಿದುಕೊಂಡು ಜ್ಯೋತ್ಸ್ನಾಮಯವಾದ ಅರ್ಧರಾತ್ರಿಯಲ್ಲಿ ಅನಂತದಲ್ಲಿ ಅಂತರ್ಹಿತರಾದರು. ಹೇ ತಾಯೇ, ಪುನಃ ಬಂದಾರೆ. ಜೀವಾನಂದನ ಹಾಗಿರುವ ಪುತ್ರನನ್ನು, ಶಾಂತಿಯಂಥ ಮಗಳನ್ನು ಪುನಃ ಗರ್ಭದಲ್ಲಿ ಧಾರಣೆ ಮಾಡುವೆಯಾ ತಾಯಿ ಭಾರತ ಮಾತೆ? ಇಂತಹ ಪುತ್ರರನ್ನು, ಇಂತಹ ಪುತ್ರಿಯನ್ನು ಪುನಃ ಗರ್ಭದಲ್ಲಿ ಧಾರಣೆ ಮಾಡುವೆಯಾ?